ಗ್ಯಾಸ್ ಸಿಗುತ್ತಾ ಸಿಗಲ್ವಾ? ಯುದ್ಧ ಮುಂದುವರೆದ್ರೆ ಕತೆ ಏನು? ಯಾವುದಕ್ಕೂ ಮನೇಲಿ ಖಾಲಿ ಸಿಲಿಂಡರ್ ಇದೆ, ಈಗಲೇ ಬುಕ್ ಮಾಡಿಬಿಡೋಣ. ಹೀಗೆ ಇರಾನ್ ಮೇಲಿನ ಯುದ್ಧ ಸೃಷ್ಟಿಸಿರುವ ಭೀತಿ ಈಗ ಭಾರತದಲ್ಲಿ ಅಡುಗೆ ಮನೆಗಳಿಗೂ ಕಾಲಿಟ್ಟಿದೆ. ಇದರ ಪರಿಣಾಮವಾಗಿ ಜನರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಗ್ಯಾಸ್ ಸೃಷ್ಟಿಸಿದ ಭೀತಿ. ಅಡುಗೆ ಮನೆಗಳಲ್ಲಿ ಈಗ ಹೊಸ ಲೆಕ್ಕಾಚಾರಗಳು ಶುರುವಾಗಿವೆ. ಹಾಗೆಯೇ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಬಗ್ಗೆ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಜನರು ಆದಷ್ಟು ಬೇಗನೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ಕೊಂಡು ಬಿಡೋಣ ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಓಡಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಕ್ಯೂ ನಿಂತು ಗ್ಯಾಸ್ ಬುಕ್ಕಿಂಗ್ಗೆ ಪ್ರಯತ್ನಿಸ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಬುಕ್ಕಿಂಗ್ ವ್ಯವಸ್ಥೆ ಇರುವಂಥದ್ದೇ ಆನ್ಲೈನ್ ಆಗಿದ್ರೂ ಕೂಡ ಇಲ್ಲ, ಕ್ಯೂ ನಿಂತಾದರೂ ಬುಕ್ಕಿಂಗ್ ಮಾಡಿಸ್ಕೊಳ್ಳೋಣ ಅನ್ನುವಂತಹ ಪ್ರಯತ್ನಗಳು ನಡೀತಾ ಇದೆ. ಗ್ಯಾಸ್ ಏಜೆನ್ಸಿಗಳು ಗೃಹ ಬಳಕೆಯ LPGಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅಂತ ಎಷ್ಟೇ ಭರವಸೆ ಮೂಡಿಸಿದ್ರೂ ಜನರಿಗೆ ಪೂರ್ತಿ ನಂಬಿಕೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಆಗಿರೋದು ಆಲ್ರೆಡಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಪ್ಲೈ ನಿಂತಿರೋದು. ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈಯನ್ನು ಮಾಡ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡ್ತಾ ಇಲ್ಲ. ಇದು ನಮಗೆ ಸಿಗುತ್ತಾ ಅನ್ನುವಂಥ ಆತಂಕ ಈಗ ಎಲ್ಲೆಡೆ ಮನೆ ಮಾಡಿದೆ. ಇವತ್ತು ರಾಜ್ಯದ ಉದ್ದಗಲಕ್ಕೂ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕಂಡು ಬಂದಿದ್ದಂಥ ದೃಶ್ಯ ಹಾಗೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಪೂರೈಕೆ ನಿಲ್ತಾ ಇದ್ದಂತೆ ಆಗ್ತಾ ಇರುವಂತಹ ತೊಂದರೆಗಳ ಬಗ್ಗೆ ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಸಂಸತ್ನಲ್ಲೂ ಸಿಲಿಂಡರ್ ಗದ್ದಲ. ದೇಶದಲ್ಲಿ LPG ಸಿಲಿಂಡರ್ಗಾಗಿ ಜನರು ಕ್ಯೂ ನಿಲ್ತಾ ಇದ್ದಂತೆ ಪ್ರತಿಪಕ್ಷ ಕಾಂಗ್ರೆಸ್ ಇವತ್ತು ಲೋಕಸಭೆಯ ಕಲಾಪದಲ್ಲೂ ಕೂಡ ಇದೇ ಪ್ರಶ್ನೆಯನ್ನೇ ಎತ್ತಿದೆ. ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಈಗ ಸೃಷ್ಟಿಯಾಗಿರುವಂತಹ ಗ್ಯಾಸ್ ಸಿಲಿಂಡರ್ಗಳ ಅಭಾವವನ್ನೇ ಮುಂದಿಟ್ಟುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ದಾಳಿ ನಡೆಸಿದ್ದಾರೆ. ಇದಿನ್ನೂ ಆರಂಭ ಅಷ್ಟೇನೆ, ಇದರ ಬಿಸಿ ಈಗಷ್ಟೇ ಶುರುವಾಗಿದೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಇದಕ್ಕೆ ಸರ್ಕಾರದಿಂದಲೂ ಕೂಡ ಸದನದಲ್ಲಿ ಉತ್ತರ ಸಿಕ್ಕಿದೆ. ದೇಶದಲ್ಲಿ ಜನರು ಆತಂಕ ಪಡಬೇಕಾದ ಅವಶ್ಯಕತೆಯೇ ಇಲ್ಲ ಅಂತ ಕೇಂದ್ರ ಸಚಿವ ಹರ್ದೀಪ್ ಪುರಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಗ್ಯಾಸ್ ಸಿಲಿಂಡರ್ ವಿಚಾರದಲ್ಲಿ ಸಂಸತ್ನಲ್ಲಿ ಏನು ನಡೀತು, ಏನೇನು ಹೇಳಿದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಗ್ಯಾಸ್ ಸೃಷ್ಟಿಸಿರುವ ಭೀತಿಯ ಬಗ್ಗೆ. ಯಾಕಂದರೆ ಮನೆಗಳಲ್ಲಿ, ಅದು ನಗರ ಪ್ರದೇಶಗಳಲ್ಲಂತೂ ಅಡುಗೆ ಮಾಡಬೇಕಂದ್ರೆ LPG ಸಿಲಿಂಡರ್ಗಳು ಬೇಕೇ ಬೇಕು. ಈ ಕ್ಷಣದವರೆಗೂ ಕೇಂದ್ರ ಸರ್ಕಾರ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಿದೆ, ಗೃಹ ಬಳಕೆಯ ಗ್ಯಾಸ್ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗುವುದಿಲ್ಲ. ಹಾಗಿದ್ರೂ ಜನರಲ್ಲಿರುವಂಥ ಆತಂಕ ಕಡಿಮೆ ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಯಾವಾಗ ಜನ ಆತಂಕಕ್ಕೀಡಾಗ್ತಾರೋ ಅದರ ಪರಿಣಾಮವಾಗಿ ಬುಕ್ಕಿಂಗ್ ಪ್ರಮಾಣ ಜಾಸ್ತಿ ಆಗುತ್ತೆ. ಬುಕ್ಕಿಂಗ್ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂತೆಯೇ ನಾನಾ ಸ್ವರೂಪದ ಸಮಸ್ಯೆಗಳು ಈಗ ಎದುರಾಗೋದಕ್ಕೆ ಶುರುವಾಗಿದ್ದಾವೆ. ಅದರ ಪರಿಣಾಮ ಏನೇನಾಗ್ತಿದೆ, ಹಾಗೆಯೇ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಗದೇ ಇರೋದ್ರಿಂದಾಗಿ ಸೃಷ್ಟಿಯಾಗಿರುವಂತಹ ಆತಂಕ ಎಂಥದ್ದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವ್ರಿಗೆ OTP ಜನರೇಟ್ ಆಗದಲ್ಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ಗಾಬರಿ ಜಾಸ್ತಿ ಆಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗಿದೆ ಅಷ್ಟೇ. ಬುಕಿಂಗ್ ಯಾವುದು ತಗೋತಾ ಇಲ್ಲ. ಪ್ಲಾಂಟ್ ಕಡೆಯಿಂದ ಬರ್ತಾನೆ ಇಲ್ಲ ಸರ್. ಪೂರೈಕೆ ಇಲ್ಲ ಅಂದ್ರೆ ಹೆಂಗ್ ಸಪ್ಲೈ ಮಾಡೋದು? ಗ್ಯಾಸ್ ಸಮಸ್ಯೆ ದಿನ ದಿನ ಹೆಚ್ಚಾಗ್ತಾ ಇರೋದ್ರಿಂದ ನಮ್ಗೆಲ್ಲೋ ಒಂದ್ ಕಡೆ ಕ್ಲೋಸ್ ಮಾಡುವಂತ ಆತಂಕ ಸೃಷ್ಟಿಯಾಗಿದೆ. ಈಗ ಗಲ್ಫ್ ರಾಷ್ಟ್ರಗಳ ಯುದ್ಧದ ನೇರ ಎಫೆಕ್ಟ್ ಭಾರತದ ಮೇಲೆ ಬಿದ್ದಿದೆ. ಅದರಲ್ಲೂ LPG ಸಿಲಿಂಡರ್ಗಳ ಪೂರೈಕೆಯ ವಿಚಾರದಲ್ಲಿ ಗೊಂದಲ ಏರ್ಪಟ್ಟಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ಸಿಲಿಂಡರ್ಗಳಿಗಾಗಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿದ್ದರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಗ್ಯಾಸ್ ಬುಕ್ ಮಾಡುವುದಕ್ಕೆ ಜನರು ಮುಗಿಬಿದ್ದಿದ್ದರು. ಕುವೆಂಪು ರಸ್ತೆಯ ಗ್ಯಾಸ್ ಏಜೆನ್ಸಿ ಬಳಿ ಸಿಲಿಂಡರ್ ಬುಕ್ ಮಾಡಲು ಜನ ನಿಂತಿದ್ದ ದೃಶ್ಯ ಕಂಡುಬಂತು. ಚಿಕ್ಕಮಗಳೂರಿನ ಕಲ್ಯಾಣ ನಗರದ ಏಜೆನ್ಸಿ ಬಳಿ ಜಮಾಯಿಸಿದ ಕಾರಣಕ್ಕೆ ಏಜೆನ್ಸಿಯನ್ನೇ ಕ್ಲೋಸ್ ಮಾಡಿದ್ದರು. ಕ್ಲೋಸ್ ಮಾಡುತ್ತಿದ್ದಂತೆ ಗ್ರಾಹಕರು ಆಕ್ರೋಶಗೊಂಡರು. ಬುಕ್ ಮಾಡುವುದಕ್ಕೆ ಸರ್ವರ್ ಸಮಸ್ಯೆ ಆಗ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಒಂದು ವಾರದಿಂದ ಬುಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ವಿ, ಯಾವುದು ಬುಕ್ಕಿಂಗು ತಗೊಂತಿಲ್ಲ. ಅಂದ್ರೆ ಇವ್ರು ಮೊಬೈಲ್ ಬುಕ್ ಮಾಡ್ಲಿಕ್ಕೆ ಅಂತ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಕಾಲ್ ಮಾಡಿದ್ರೆ ಕಾಲ್ ಯಾವುದು ಕರೆಕ್ಟಾಗಿ ಕನೆಕ್ಟ್ ಆಗಲ್ಲ, ಅದು ಕನೆಕ್ಟ್ ಆದ್ರೂ ಕೂಡ ಬುಕ್ ಆಗಿರೋದು ಯಾವುದು ಬರಲ್ಲ. ಅದಾದ್ಮೇಲೆ ಇಲ್ಲಿ ಆಲ್ರೆಡಿ ಬುಕ್ ಆಗಿರೋರು ಬಂದರೂ ಕೂಡ ಅವ್ರಿಗೆ OTP ಜನರೇಟ್ ಆಗದಲ್ಲೇ ಸಿಲಿಂಡರ್ ಕೊಡ್ತಾ ಇಲ್ಲ. ಈಗ ಎಲ್ಲ ನಾವು ಜನಗಳು ನೋಡಿರೋ ಪ್ರಕಾರ ಗೋಡನ್ನಲ್ಲಿ ಸ್ಟಾಕ್ ಇದೆ. ನಾವು ಇವನ್ ಸರ್ವರ್ ಇಶ್ಯೂ ಇದ್ರೆ ನೀವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡ್ಕೊಂಡು ನಮಗೆ ಅಟ್ಲೀಸ್ಟ್ ಸರ್ವಿಸ್ ಕೊಡಿ, ನೀವು ಆಮೇಲೆ ಅದನ್ನ ಸಿಸ್ಟಮಿಗೆ ಆ್ಯಡ್ ಮಾಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಹೋಗ್ತಾ ಇಲ್ಲ.
ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲೂ ಗ್ಯಾಸ್ಗಾಗಿ ಆತಂಕ ಶುರುವಾಗಿದೆ. ಏಜೆನ್ಸಿ ಬಳಿ ಜನರು ಜಮಾವಣೆಗೊಂಡಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸತೊಡಗಿದಾಗ ಕಂಟ್ರೋಲ್ ಮಾಡುವುದಕ್ಕೆ ಪೊಲೀಸರು ಬರಬೇಕಾಯಿತು. ಅಲ್ಲ 5,000 ಬೇಕು ಅಂತ ನಮಗೆ ಒಲೆ ಹಚ್ಚಕ್ಕೆ ಗ್ಯಾಸ್ ಇಲ್ಲ, ನಾವೇನ್ ಮಾಡ್ಬೇಕು? ಊಟ ಮಾಡೋದ ಉಪವಾಸ ಇರೋದ, ಅದೇ ಅವ್ರೆ ಇರೋದೆಲ್ಲ ಇದಾಗಿರಲ್ಲ. ಬೀದರ್ನ ಏಜೆನ್ಸಿಗಳ ಮುಂದೆ ಬಿಸಿಲನ್ನು ಲೆಕ್ಕಿಸದೆ ಜನ ಕ್ಯೂ ನಿಂತಿದ್ದರು. ಏಜೆನ್ಸಿ ಸಿಬ್ಬಂದಿ ಮತ್ತು ಗ್ರಾಹಕರ ನಡುವೆ ವಾಗ್ವಾದವೇ ನಡೆಯಿತು. ಸಿಲಿಂಡರ್ ಸ್ಟಾಕ್ ಇಲ್ಲ, 5 ರಿಂದ 6 ದಿನ ಬಿಟ್ಟು ಬನ್ನಿ ಅಂತಿದ್ದಾರೆ ಎಂದು ಜನರು ಅಳಲು ತೋಡಿಕೊಂಡ್ರು. ಹಾಸನದ ಗ್ಯಾಸ್ ವಿತರಣಾ ಕೇಂದ್ರಕ್ಕೂ ಜನರು ಮುಗಿಬಿದ್ದಿದ್ದರು. ಗ್ಯಾಸ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಜನರು ಬುಕ್ ಮಾಡಲು ಮುಂದಾಗಿದ್ದರು. ಏಜೆನ್ಸಿ ಮಾಲೀಕರು ಎಷ್ಟೇ ಆಶ್ವಾಸನೆ ಕೊಟ್ಟರೂ ಜನ ಕೇಳುತ್ತಿರಲಿಲ್ಲ. ಸರ್, ಡೊಮೆಸ್ಟಿಕ್ ಸಿಲಿಂಡರ್ ಅಲ್ಲಿ ಏನು ವ್ಯತ್ಯಯ ಆಗಿಲ್ಲ. ಏನ್ ಸಿಲಿಂಡರ್ ಬರ್ತಾ ಇದೆ ರೆಗ್ಯುಲರ್ ಆಗಿ ಬರ್ತಾ ಇದೆ. ಬುಕಿಂಗ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಜನರಲ್ಲಿ ಸ್ವಲ್ಪ ಗಾಬರಿ ಜಾಸ್ತಿ ಆಗಿ ಪ್ಯಾನಿಕ್ ಬುಕಿಂಗ್ ಜಾಸ್ತಿ ಆಗಿದೆ. ಅಷ್ಟು ಬಿಟ್ರೆ ರೆಗ್ಯುಲರ್ ಆಗಿ ಡೊಮೆಸ್ಟಿಕ್ ಸಪ್ಲೈ ಅಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ. ರೆಗ್ಯುಲರ್ ಆಗಿ ಏನ್ ಬರ್ತಾ ಇದೆ ಸಪ್ಲೈ ಕೊಡ್ತಾ ಇದೆ. ರಾಮನಗರದಲ್ಲೂ ಗ್ಯಾಸ್ಗೆ ಬೇಡಿಕೆ ಹೆಚ್ಚಾದ ಕಾರಣಕ್ಕೆ ಕಮರ್ಷಿಯಲ್ ಗ್ಯಾಸ್ನ ಬುಕ್ಕಿಂಗ್ ಅನ್ನೇ ನಿಲ್ಲಿಸಲಾಗಿದೆ. ಸರ್, ಯುದ್ಧದ ಹಿಂದೆ ಮೊದಲು ಇದು ನಮಗೆ ಲೋಡ್ ಏನು ಇದು ಮಾಡಿರ್ತಾರೆ, ಇವತ್ತು ಬುಕ್ ಮಾಡಿದ್ದು ಇವತ್ತೇ ಕೊಡ್ತಾ ಇದ್ದು, ಆ ಲೆಕ್ಕದಲ್ಲಿ ಇತ್ತು. ಇವಾಗ ಬುಕ್ ಮಾಡಿದ್ರೆ 5 ದಿಂದ 6 ದಿವಸ ಆಯ್ತೈತೆ. ಇವಾಗ ಇನ್ನ ಮುಂದೆ ಲೇಟ್ ಆಗ್ಬೋದು. ಆಮೇಲೆ ಬುಕ್ಕಿಂಗ್ ಯಾವುದು ತಗೋತಾ ಇಲ್ಲ. ಮೈಸೂರಿಂದ ನಮಗೆ ಸರಬರಾಜು ಆಯ್ತಾ ಇದ್ದಿತ್ತು. ಈಗ ಮೈಸೂರಲ್ಲೇ ಅವರೇ ಹೇಳ್ತಾರೆ ಕಮರ್ಷಿಯಲ್ ಲೋಡ್ನ ಕಳಿಸ್ಬೇಡಿ, ಕಳಿಸಿದ್ರೆ ನಮಗೆ ಲೋಡ್ ಕೊಡೋಕೆ ಆಗಲ್ಲ, ಡೊಮೆಸ್ಟಿಕ್ಗೆ ಕೊಡೋಕೆ ಆಯ್ತಾ ಇಲ್ಲ, ಮನೆ ಸಿಲಿಂಡರ್ನೇ ನಾವು ಕೊಡೋಕೆ ಆಯ್ತಾ ಇಲ್ಲ, ಕಳಿಸ್ಬೇಡಿ ಅಂತ. ಇನ್ನೊಂದೆಡೆ ಮಂಡ್ಯದಲ್ಲಿ ಗೃಹ ಬಳಕೆಯ ಸಿಲಿಂಡರ್ನ ಅಭಾವವಿಲ್ಲ. ಹಾಗಾಗಿ ಯಾರೂ ಮುಂಗಡ ಬುಕ್ ಮಾಡದಂತೆ ಸೂಚಿಸಲಾಗಿದೆ. ಗೃಹ ಬಳಕೆ ಸಿಲಿಂಡರ್ ಅನ್ನೇ ಕಮರ್ಷಿಯಲ್ಗೆ ಬಳಸಿಕೊಂಡ್ರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಲಾಗಿದೆ. ಮಂಡ್ಯ ಜಿಲ್ಲೆಗೆ ಏನು ವಿವರ ಕೊಡಬೇಕು ಅಂದರೆ ಆ ಥರ ಕೊರತೆ ಅನ್ನೋದು ಡೊಮೆಸ್ಟಿಕ್ ಗ್ಯಾಸಲ್ಲಿ ಇಲ್ಲ, ಡೊಮೆಸ್ಟಿಕ್ LPG ಗ್ಯಾಸಸ್ಸಲ್ಲಿ ಇಲ್ಲ. ಇದು ಮಾಹಿತಿ ನಮಗೆ ಬಂದಿರೋದು ಎಲ್ಲ ಸೇಲ್ಸ್ ಆಫೀಸರ್ಸ್ ಅಂದರೆ HPC, BPC ಮತ್ತು IOC ಸೇಲ್ಸ್ ಆಫೀಸರ್ಸಿಂದ ಈ ಮಾಹಿತಿ ನಮಗೆ ಸಿಕ್ಕಿದೆ. LPG ಡೊಮೆಸ್ಟಿಕ್ ಸಿಲಿಂಡರ್ಸ್ ಬಗ್ಗೆ ಯಾವುದೇ ಕೊರತೆ ಇಲ್ಲ. ಯಾರು ದಯವಿಟ್ಟು ಹಾಗಾಗಿ ಪ್ಯಾನಿಕ್ ಬುಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ. ಸೊ ಏನು ಶಾರ್ಟೇಜ್ ಇಲ್ಲದೆ ಇರೋದ್ರಿಂದ ನೀವು ಮುಂಚೆ ಹೇಗೆ ಬುಕ್ ಮಾಡ್ತಿದ್ದೀವಿ ಅದೇ ರೀತಿ ಬುಕ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಇನ್ನು ಹೋಟೆಲ್ ಉದ್ಯಮಕ್ಕೂ ಗ್ಯಾಸ್ ಅಭಾವದ ಬಿಸಿ ತಟ್ಟಿದೆ. ಹೋಟೆಲ್ಗಳ ಬೋಂಡಾ, ಬಜ್ಜಿ, ದೋಸೆ ಐಟಂಗಳಿಗೆ ಬ್ರೇಕ್ ಬಿದ್ದಿದೆ. ಸೌದೆ ಒಲೆ ಅಡುಗೆ, ತೆಂಗಿನ ಚಿಪ್ಪು, ಅಡಿಕೆ ಹೊಟ್ಟು ಬಳಕೆ ಮಾಡಲಾಗ್ತಿದೆ. ಕೆಲ ಹೋಟೆಲ್ಗಳಲ್ಲಿ ಗ್ರಾಹಕರ ಸೀಟುಗಳನ್ನು ಕಡಿತ ಮಾಡಲಾಗಿದೆ. ಅನ್ನ, ಸಾಂಬಾರ್, ರೈಸ್ ಬಾತ್ಗಳಷ್ಟೇ ಸಿಗ್ತಿವೆ. ಆದರೂ ಹೋಟೆಲ್ಗಳನ್ನ ಬಂದ್ ಮಾಡದಿರಲು ಬೆಂಗಳೂರು ಅಸೋಸಿಯೇಷನ್ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದ್ ಆಗುವುದಿಲ್ಲ. ಬಂದ್ ಆಗಿರುವಂಥ ಹೋಟೆಲ್ಗಳನ್ನು ಮಾತನಾಡಿ ಆದಷ್ಟು ಬೇಗ ಓಪನ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಸಂಘದ ಪರವಾಗಿ. ಖಂಡಿತ ಸಮಸ್ಯೆ ಇದೆ, ಒಂದರ ಮೇಲೆ ಒಂದು ಸಮಸ್ಯೆಗಳಿದೆ. ಸಮಸ್ಯೆಯನ್ನು ಸುಧಾರಿಸಿಕೊಂಡು ಹೋಗುವಂಥ ಶಕ್ತಿ ಕೂಡ ನಮಗೆ ಹೋಟೆಲ್ ಉದ್ಯಮರಿಗೆ ಇದೆ ಅನ್ನುವಂಥ ನಂಬಿಕೆಯಲ್ಲಿ ನಾನು ನಮ್ಮ ಹೋಟೆಲ್ ಮಾಲೀಕರಲ್ಲಿ ಈಗಾಗಲೇ ಮಾತನಾಡಿದ್ದೇನೆ. ಇನ್ನು ಉಡುಪಿಯಲ್ಲಿ ಗ್ಯಾಸ್ಗೆ ಪರ್ಯಾಯವಾಗಿ ಸೌದೆ ಒಲೆಗೆ ಗೇರು ಬೀಜದ ಸಿಪ್ಪೆ ಬಳಸಿ ಅಡುಗೆ ಮಾಡಲಾಗ್ತಿದೆ. ಕೆಲವು ಕಡೆ ನಾನ್ ವೆಜ್ ಹೋಟೆಲ್ಗಳು ಬಂದಾಗಿವೆ. ನಮಗೆ ಗ್ಯಾಸ್ ಒಂದು ಆಲ್ಟರ್ನೇಟಿವ್ ಅಷ್ಟೇ, ಒಂದು 20% ಇದೆ. ಕೆಲವು ಎಣ್ಣೆ ತಿಂಡಿ ಇದಕ್ಕೆ ಮಾತ್ರ ನಾವು ಯೂಸ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ಕೂಡ ಇದರಲ್ಲೇ ಮಾಡ್ಬೇಕಂತ ಪರೀಕ್ಷೆ ಅಷ್ಟೇ, ಮತ್ತೇನಿದಿಲ್ಲ. ಹೌದು, ಕ್ಯಾಶ್ಯೂ ಕೇಕ್ ಅದು ಆಕ್ಚುಲಿ ಗೇರು ಬೀಜ ಸಿಪ್ಪೆದು ಎಣ್ಣೆ ತಿಕ್ಕಿದ ನಂತರ ಉಳಿಯುವಂತ ಹಿಂಡಿ, ಅದನ್ನು ನಾವು ಒಲೆಗೆ ಯೂಸ್ ಮಾಡೋದು. ಗ್ಯಾಸ್ ಇಲ್ಲದೇ ಆಯ್ತು 2 ದಿವಸ 3 ದಿವಸ ಆಯ್ತು. ಇವತ್ತು ಇಲ್ಲ, ಸಿಲಿಂಡರ್ ಇಲ್ಲ. ಅವ್ರಿಗೆ ನಿನ್ನೆ ತರ್ತೀನಿ ಅಂದಿದ್ರು, ತರಲಿಲ್ಲ. ನಾವೇನ್ ಮಾಡೋದು, ಮೊದಲು ಒಟ್ಟಿನಲ್ಲಿ ಮಾಡ್ತಾ ಇದ್ವಿ, ಯೂಸ್ ಮಾಡ್ತಾ ಇದ್ವಿ. ಮಧ್ಯ ಕ್ರಮೇಣ ನಿಲ್ಸ್ಬಿಟ್ಟಿದೀವಿ. ಈಗ ಏನಾಯ್ತು, ಅದಕ್ಕೆ ಬಂದಿದ್ದೀವಿ. ಅದರಲ್ಲೂ ಕೆಲಸ ಮಾಡೋರಿಲ್ಲ, ಮಾಡೋಕ್ಕಾಗಲ್ಲ. ಬೇಕಂದ್ರೆ ಏನಿಲ್ಲ, ಬೇರೆ ಎಣ್ಣೆ ಐಟಮ್ ಎಲ್ಲ ಮಾಡೋಕ್ಕಾಗಲ್ಲ. ಮಾಮೂಲಿ ಬಾತು ಗೀತು ಸಾಂಬಾರ್ ಗಿಂಬಾರೆಲ್ಲ ಮಾಡ್ಕೋಬಹುದು. ಅದನ್ನೇ ಸದ್ಯ ಮಟ್ಟಿಗೆ ಮಾಡ್ಕೊಂಡಿದೀವಿ ಅಷ್ಟೇ. ಸರ್, ಈಗಾಗಲೇ 4 ದಿವಸದಿಂದನೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗೋಗಿದೆ ನಮ್ಗೆ ಆಲ್ರೆಡಿ. ಈಗ 4 ಸಿಲಿಂಡರ್ 5 ಸಿಲಿಂಡರ್ ಕೊಡ್ತಾ ಇದ್ದೀವಿ ಅಂತ ಅಂದವರು ಈಗ 2 ಕೊಡ್ತಾ ಇದ್ರು. ಈಗ ಇವತ್ತಿಂದ ಏನೋ 1 ಮಾತ್ರ ಕೊಡ್ತೀವಿ, ಅದನ್ನು ಒಂದು 2-3 ದಿವಸ ಸ್ಟಾಕ್ ಇರೋ ತನಕ ಕೊಡ್ತೀವಿ. ನಮ್ಮ ಗ್ಯಾಸ್ ಗೋಡನ್ಗೆ ಲಾರಿಗಳು ಕಳಿಸಿದ್ವಿ, ಅಲ್ಲಿಂದ ಪ್ಯಾಕಿಂಗ್ ಆಗಿ ಬಂದಿಲ್ಲ, ಬಂದ ನಂತರ ಕೊಡ್ತೀವಿ ಅಂತ ಇದ್ದಾರೆ.
ಹಂಗಾಗಿ ಗ್ಯಾಸ್ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ನಮಗೆಲ್ಲೋ ಒಂದು ಕಡೆ ಕ್ಲೋಸ್ ಮಾಡುವಂಥ ಆತಂಕ ಸೃಷ್ಟಿಯಾಗಿದೆ. ಈಗ ಸ್ಟಾಕ್ ಇಲ್ಲ ಅಂತಾರೆ ಅವರು, ಏನು ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತಾರೆ. ಮತ್ತು ಈಗ ಸ್ಟಾಕ್ ಇಲ್ಲ ಅಂದ್ರೆ ನಾವು ಅಡುಗೆ ಮಾಡೋದು ಭಾಳ ಸಮಸ್ಯೆ ಆಗೈತಿ. ಈಗ ನಮ್ಮದು ದಿನಚರಿ ಭಾಳ ವ್ಯತ್ಯಾಸ ಆಗಿದೆ, ನಮ್ಮ ದಿನಚರಿ ಡೈಲಿ. ಈಗ ನೋಡಿರಿ ನಮ್ಮ ಹಿಂದೆ ಕಾರ್ಮಿಕರು ಅದಾರ. ಈಗ ನಾವು ಅಡುಗೆ ಮಾಡೋದು ಐಟಮ್ ಭಾಳ ಕಮ್ಮಿ ಆಗೈತಿ. ಈಗ ನಾವು ಆಮ್ಲೆಟ್ ಮತ್ತು ಬಾಡಿಗೆ ಕೊಡಬೇಕು, ಬಾಡಿಗೆ ಕಟ್ಟಬೇಕು, ಇದರಿಂದ ದೊಡ್ಡ ಸಮಸ್ಯೆ ಆಗೈತಿ. ನಾವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿಲ್ಲ. ಈ ಥರ ಆದಂದ್ರೆ ನಾಳೆ ನಮ್ಮ ಅಂಗಡಿ ಬಂದಾಗೋ ಸಮಸ್ಯೆ ಅದಾವ. ಇರೋ ಪ್ರಕಾರ ಕ್ರೂಡ್ ಆಯಿಲ್ ಬರ್ತಾ ಇಲ್ಲ, ನಮ್ಗೆ ಸಪ್ಲೈ ಸಿಗ್ತಾ ಇಲ್ಲ. ಅದಕ್ಕೆ ಯಾವ ಗೌರ್ಮೆಂಟನ್ನು ನಾವು ದೂಷಣೆ ಮಾಡ್ತಾ ಇಲ್ಲ. ಮಿನಿಮಮ್ ಆದರೆ ಎಸೆನ್ಷಿಯಲ್ ಸರ್ವಿಸಲ್ಲಿ ಹೋಟೆಲ್ನ ಆ್ಯಡ್ ಮಾಡಿ, ಯಾಕೆ ಪಬ್ಲಿಕ್ ಸರ್ವಿಸ್ ಕೊಡೋ ಸೆಕ್ಟರ್ ಇದೆ, ಇದು ಆ್ಯಡ್ ಮಾಡೋಕ್ಕಾಗಿಲ್ಲ ಅಂದರೆ ನಮ್ಮ ಹತ್ರ ಏನೂ ಮಾಡೋಕ್ಕಾಗಲ್ಲ. ನಾವು ನಾಳೆಯಿಂದ ಪ್ರತಿದಿನ ನಮಗೊಂದು 5 ಸಿಲಿಂಡರ್ ಕನ್ಸಂಪ್ಷನ್ ಇದೆ. 5ರಲ್ಲಿ ಇವಾಗ 1 ಬರ್ತಾ ಇಲ್ಲ. ರಾಜ್ಯದ ವಿವಿಧ ಕಡೆಗಳ ದೇವಸ್ಥಾನಗಳ ಅನ್ನಪ್ರಸಾದಕ್ಕೂ ಗ್ಯಾಸ್ ವ್ಯತ್ಯಯದ ಹೊಡೆತ ಬೀಳಲು ಶುರುವಾಗಿದೆ. ಕದ್ರಿ ದೇವಸ್ಥಾನದಲ್ಲಿ ಕಟ್ಟಿಗೆ ಬಳಕೆ ಶುರು ಮಾಡಲಾಗಿದ್ದು, ಅನ್ನ ಮತ್ತು ಸಾಂಬಾರು ಮಾತ್ರ ನೀಡಿ ಪಾಯಸವನ್ನ ಕೊಡದಿರಲು ನಿರ್ಧರಿಸಲಾಗಿದೆ. ನಾಡಿನ ಸುಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಉಪಹಾರಕ್ಕೆ ಮೊಸರು ಅವಲಕ್ಕಿ ನೀಡುವ ಮೂಲಕ ಗ್ಯಾಸ್ ಉಳಿಸುವ ಪ್ರಯತ್ನಕ್ಕೆ ಕೈ ಹಾಕಲಾಗ್ತಿದೆ. ಕಟೀಲು ದುರ್ಗಾಪರಮೇಶ್ವರಿ ಕ್ಷೇತ್ರದಲ್ಲಿ ವಿಶೇಷ ಖಾದ್ಯಗಳಿಗೆ ಬ್ರೇಕ್ ಹಾಕಲಾಗಿದೆ. ಧರ್ಮಸ್ಥಳದಲ್ಲಿ ಬಾಯ್ಲರ್ ಬಳಸುತ್ತಿರುವ ಕಾರಣಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಅನ್ನ ಸಂತರ್ಪಣೆ ಮುಂದುವರೆದಿದೆ. ಇನ್ನು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಗೋಬರ್ ಗ್ಯಾಸ್ ಬಳಸಲಾಗುತ್ತಿದ್ದು, ಜೊತೆಗೆ ಕಟ್ಟಿಗೆ ಪೂರೈಕೆಯೂ ವ್ಯಾಪಕವಾಗಿ ಇರುವ ಕಾರಣಕ್ಕೆ ಸಮಸ್ಯೆ ಎದುರಾಗಿಲ್ಲ. ಕೊಲ್ಲೂರಿನಲ್ಲಿ ಕಟ್ಟಿಗೆ ಬಳಸಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಆದರೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾತ್ರ ಮಧ್ಯಾಹ್ನದ ದಾಸೋಹ ಬಂದ್ ಮಾಡಲಾಗಿದ್ದು, ಕಟ್ಟಿಗೆ ಹೊಂದಿಸಿಕೊಂಡು ಪ್ರಸಾದ ವಿತರಣೆಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗುತ್ತಿದೆ. ಕದ್ರಿ ಕ್ಷೇತ್ರದಲ್ಲೂ ಕೂಡ ನಮ್ಗೆ ಗ್ಯಾಸಿನ ವ್ಯವಸ್ಥೆಗೆ ತುಂಬಾ ಕೊರತೆ ಆಗಿದೆ. ಆದರೆ ವ್ಯತ್ಯಾಸ ಆಗಿದೆ. ಆದರೆ ನಮ್ಮ ಅನ್ನದಾನದ ಇದರಲ್ಲಿ ಯಾವುದೇ ಒಂದು ಲೋಪ ಆಗಬಾರ್ದಂತ ದೃಷ್ಟಿಯಲ್ಲಿ ನಾವು ಕಟ್ಟಿಗೆಗೆ ಮೊರೆ ಹೋಗುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಕಟ್ಟಿಗೆ ಮೂಲಕವಾಗಿ ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಾ? ಅಲ್ಲ, ಸಂಖ್ಯೆಯನ್ನು ಕಡಿಮೆ ಮಾಡಿದ್ದೀರಾ? ಹೇಗೆ? ಇಲ್ಲ, ಸಂಖ್ಯೆಯನ್ನು ನಾವು ಕಮ್ಮಿ ಮಾಡಲಿಲ್ಲ. ನಮಗೆ ಅಗತ್ಯ ಬಿದ್ದರೆ ಜಾಸ್ತಿ ಮಾಡಲಿಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಸರ್, ಅದಕ್ಕೆ ನಾವು ಪರ್ಯಾಯ ಈಗಾಗಲೇ ಇವರು ಸೌದೆ ಸಪ್ಲೈ ಮಾಡೋರಿಗೆ ಹತ್ರ ಎಲ್ಲ ಮಾತಾಡಿದ್ವಿ. ಅಲ್ಲಿ ಮಾಡೋಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊತಾ ಇದ್ದೀವಿ. ನಾಳೆಯಿಂದ ನಾವು ಸೌದೆ ಒಲೆಯಲ್ಲಿ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರ್, ಭಾನುವಾರ ಮಂಗಳವಾರ ಎಲ್ಲಾನು ಒಂದು 12,000 ರಿಂದ 15,000 ಬರೋರು ಭಕ್ತರು ಹಿಂದೆ. ಹಾಗಾಗಿ ನಾವು ಈಗ ತಿಂಡಿ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಸೌದೆಯಲ್ಲೇ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮಾಡಿದಷ್ಟು ಮಾಡದಿದ್ರು ಸ್ವಲ್ಪ ಒಂದು ಟೈಮಿಂಗ್ಸ್ ಹೆಚ್ಚು ಕಡಿಮೆ ಮಾಡ್ಕೊತೀವಿ. ಶಿರೂರು ಮಠದಲ್ಲಿ ಚೇರ್ಕಾಡಿ, ಪಾಪೂಜೆ, ಬೇರಂಪಳ್ಳಿ, ಶೀರೂರು, ಹುದಿಗ್ರಾಮ, ಹಾಗೆ ಕುಂಟಲಕಾಡು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಕಾಡುಗಳಿದ್ದು, ಆ ಕಾಡಿನಲ್ಲಿ 36 ವರ್ಷಕ್ಕೊಂದು ಸಲ ಕಟ್ಟಿಗೆಯನ್ನು ಕಳೆದು ಆ ಕಟ್ಟಿಗೆಯಿಂದಲೇ ಅಡಿಗೆ ಮಾಡುವ ಪದ್ಧತಿ ಮಠದಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ಯಾವ ರೀತಿಯಾದಂಥ ಇಂಧನದ ಕೊರತೆ ಆಗಲಿ, ಗ್ಯಾಸಿನ ಪ್ರಾಬ್ಲಮ್ ಆಗಿ ಖಂಡಿತ ಇಲ್ಲ. ಮತ್ತೊಂದೆಡೆ ಆಟೋ, ಕಾರುಗಳಿಗೆ ಬಳಸುವ ಸಿಎನ್ಜಿ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಹುಬ್ಬಳ್ಳಿಯಲ್ಲಿ ಕೆಲ ಗ್ಯಾಸ್ ಬಂಕ್ಗಳನ್ನೇ ಬಂದ್ ಮಾಡಲಾಗಿದೆ. ಕೃತಕ ಅಭಾವ ಸೃಷ್ಟಿಸಿ ಸುಲಿಗೆ ಮಾಡುತ್ತಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ. ಶಾಲೆಗಳಿಗೆ ಮಕ್ಕಳನ್ನ ಕರೆದೊಯ್ಯಲು ಸಂಕಷ್ಟ ಎದುರಾಗಿದೆ ಎಂದು ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಆಟೋ ರಿಕ್ಷಾ ಚಾಲಕರು ಸರಿಯಾದ ರೀತಿಯಲ್ಲಿ LPG ಪಂಪು LPG ಸಿಗ್ತಾ ಇಲ್ಲ ಅಂತೇಳಿ ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ಕಚೇರಿಯಲ್ಲಿ ಕೂತುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕಂದರೆ ಇವತ್ತು ಆಟೋ ರಿಕ್ಷಾ ಚಾಲಕರು 200 ರೂಪಾಯಿ 300 ರೂಪಾಯಿ LPG ಹಾಕ್ಕೊಂಡು 400-500 ರೂಪಾಯಿ ದುಡ್ಕೊಂಡು ಇಡೀ ಹೆಂಡತಿ ಮಕ್ಕಳಂತ ತಾಯಿ ತಂದೆಯನ್ನು ಸಾಕುವಂಥ ಆಟೋ ರಿಕ್ಷಾ ಚಾಲಕರು ಮಾಡ್ತಿದ್ದಾರೆ. ಹಾಗಾಗಿ ಇದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆ, ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಇದರ ಮೇಲೆ ಕ್ರಮ ತಗೋಬೇಕು. ಯಾಕಂದರೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರದ ವಿರುದ್ಧ ರೋಡಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲ, ತೊಂದರೆ ಆಗ್ತಿದೆ, ಸಿಗ್ತಿಲ್ಲ ಗ್ಯಾಸು. ಬೆಳಿಗ್ಗೆ 6 ಗಂಟೆಗೆ ಬಂದರೂ ಸಿಗ್ತಿಲ್ಲ. ರೇಟ್ ಜಾಸ್ತಿ ಆಗಿದೆ. 5 ರೂಪಾಯಿ ರೈಸ್ ಆಗಿದೆ. 55 60 ಆಗಿದೆ. ಆದರೂ ಟೆನ್ಷನ್ ಇಲ್ಲ. 70 ಆಗಲಿ 80 ಆಗಲಿ ಹಾಕ್ಸ್ಕೊಳ್ತೇವೆ. ಬಟ್ ಗ್ಯಾಸ್ ನಮಗೆ ಸಿಗ್ತಾ ಇಲ್ಲ, ಸಪ್ಲೈ ಆಗ್ತಿಲ್ಲ. ಇನ್ನು ಸಾಯಂಕಾಲ ಒಳಗಡೆ ಸಂಪಾದನೆ ಮಾಡೋದು ಒಂದು 300-500 ರೂಪಾಯಿ ಸಂಪಾದನೆ. ಹೆಂಡತಿ ಮಕ್ಕಳು ಏನು ಸಾಕಬೇಕು, ಏನು ಮಾಡ್ಬೇಕು ಹೇಳಿ? ಕಷ್ಟ ಆಗ್ತಿದೆ ಸರ್, ತುಂಬ ಕಷ್ಟ ಆಗ್ತಿದೆ. ಇಲ್ಲ LPGನೇ. CNG ಸಿಗ್ತಾ ಇದೆ, ಲೋಕಲ್ ಅದು ಇಂಡಿಯನ್ ಇದು. ಬಟ್ LPG ಹೊರಗಡೆಯಿಂದ ಬರ್ತಕ್ಕಂಥದ್ದು ತುಂಬ ತೊಂದರೆ ಆಗ್ತಿದೆ. ಇದಕ್ಕೆ ದಯವಿಟ್ಟು ಅನುಕೂಲ ಏನಾದರೂ ಮಾಡ್ಕೊಡ್ಬೇಕು. ಸರ್ಕಾರದಿಂದ ಏನು ಅನುಕೂಲ ಮಾಡ್ಕೊಡ್ಬೇಕಷ್ಟೇ. ಸ್ಕೂಲಿಗೆ ಹುಡುಗರನ್ನ ಬಿಡ್ಬೇಕ್ರಿ. ಒಂದು ವೇಳೆ ಗ್ಯಾಸ್ ಸಿಗ್ಲಿಕ್ಕಪ್ಪ ಅಂತಂದ್ರೆ ಸ್ಕೂಲ್ ಹುಡುಗರ್ದು ಏನಾಕೈತ್ರಿ, ಇದಾಕೈತ್ರಿ. ಮನ್ಯಾನಾರ ಹೇಳ್ತಾರೆ, ನಮ್ಮ ಹುಡುಗರು ನೀವು ಹುಡುಗರನ್ನ ಓದಿಲ್ಲ ಸ್ಕೂಲಿಗೆ, ನಾವು ತಿಂಗಳ ಫೀ ಕೊಡೋದಿಲ್ಲ. ಒಂದು ದಿವಸ ತಪ್ಪಿಸಿದ್ರು ಸಹಿತ ಅವ್ರದ್ದು ಏನೈತ್ರಿ, ನಮಗೆ ದುಡ್ಡು ಸಿಗಂಗಿಲ್ಲ ರೀ. ಪ್ರತಿ ತಿಂಗಳು ಬರೋದೇನ್ರಿ ನಮ್ಮ ಸ್ಕೂಲ್ ವರದಿ ಅಷ್ಟೇ ರೀ. ಈ ಬಾಡಿಗೆದು ಗ್ಯಾರಂಟಿ ಇಲ್ರಿ ನಮ್ಗೆ. ಈ ಜನ ಏನೈತ್ರಿ, ಮೊದಲು ಏನು ಬಾಡಿಗೆ ಇತ್ತರಲ್ಲ, ಈಗ ಕಡಿಮೆ ಇದ್ದಾಗ ಗ್ಯಾಸ್ ಅದ ಬಾಡಿಗೆನ ಕೊಡ್ತೈತ್ರಿ ಜನ. ಈಗ ನಮ್ಗೆ ಹೆಚ್ಚಾಗೈತಪ್ಪ, ನಮ್ಗೆ ಗ್ಯಾಸ್ ಬಾಡಿಗೆ ಕೊಡ್ರಿ ಅಂದ್ರೆ ನಾವು ಕೊಡಂಗಿಲ್ಲ. ನಮ್ಮದು ಇಷ್ಟ ಐತಿ ಬಾಡಿಗೆ, ಬೇಕಾದ್ರೆ ಒಯ್ಬೋದು, ಬೇಡಾದ್ರೆ ಬಿಡ್ಬೋದು. ಅದ್ರಾಗ ಏನೈತ್ರಿ, ಬಸ್ ಫ್ರೀ ಆಗ್ಯಾವ, ಬಸ್ನ್ಯಾಗ ಹೋಗ್ತಾರ್ರಿ. ನಮ್ಮ ಗಾಡ್ಯಾಗ ಅನ್ಕ ಯಾರು ಹತ್ತಂಗಿಲ್ಲ ರೀ, ಬಾಡಿಗೆ ಬಂದ್ ಆಗ್ಯಾವ್ರಿ.
ಹಾಗೆ ರಾಜ್ಯ ಸರ್ಕಾರದ ಇಂದಿರಾ ಕ್ಯಾಂಟೀನ್ಗಳ ಮೇಲೂ ಗ್ಯಾಸ್ ಹೊಡೆತ ಬಿದ್ದಿದೆ. ಕಲಬುರಗಿಯ ಇಂದಿರಾ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಸಿಗದ ಕಾರಣಕ್ಕೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಉಪ್ಪಿಟ್ಟು, ರೈಸ್ ಬಾತ್, ಅವಲಕ್ಕಿ ಕೊಡಲಾಗ್ತಿದೆ. ಸೌದೆಯಿಂದ ಇಡ್ಲಿ, ದೋಸೆ, ಪೂರಿ ಮಾಡೋಕ್ಕಾಗ್ತಾ ಇಲ್ಲ. ಕೇವಲ ಉಪ್ಪಿಟ್ಟು, ಆಮೇಲೆ ರೈಸ್ ಬಾತು, ಅವಲಕ್ಕಿ 3 ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ ನಾವು. ಇಲ್ಲೇ ರೋಗಿಗಳಿಗೆ ಇಡ್ಲಿ ಬೇಕಂತ ಜನ ಇಲ್ಲೇ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಭಾಳ ತೊಂದರೆ ಆಗಿದೆ. ಇಲ್ಲಿ ಕಳೆದ 2-3 ದಿನದಿಂದ ಇಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲೀಗ ನಾವು ಅಡುಗೆ ಮಾಡಬೇಕು ಅಂತಂದರೆ ಈಗ ನಮ್ಮ ಇಲ್ಲಿ ಕೆಲಸ ಮಾಡ್ತಿರೋರ ಮನೆಯಲ್ಲಿ, ಈಗ ಪರಿಚಯ ಇರೋರ ಮನೆಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಏನಿದೆ ಅದನ್ನು ತಂದು ಅದರಲ್ಲಿ ಮಾಡ್ತಾಯಿದ್ದೀವಿ. ಈಗ ನಾಳೆ ನಡೆದಿದ್ದು ಹೆಂಗೋ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ. ನಾಳೆ ಮಾಡಿದ್ರೆ ಹೆಚ್ಚು ಹೌದು ಖಂಡಿತ ಸರ್. ಈಗ ಸಿಲಿಂಡರ್ ಬೇಕು. ಈಗ ಅಡುಗೆ ಮಾಡೋಕ್ಕೆ ಮೇಯ್ನಾಗಿ ನಮಗೆ ಸಿಲಿಂಡರ್ ಬೇಕು. ಸಿಲಿಂಡರ್ ಇಲ್ಲ ಅಂದರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇಲ್ಲ ಸರ್. ಅದಕ್ಕೆ ಕಷ್ಟಪಟ್ಟು ತರಿಸಿದ್ದೀವಿ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲೆಲ್ಲೋ ನಿನ್ನೆ ತರಿಸಿದ್ದೀವಿ ಒಂದು 5 ಸಿಲಿಂಡ್ರು. ಅದರಿಂದ ಈಗ ನಡೀತಿದೆ. ನಾಳೆಯಿಂದ ಇಲ್ಲ ಸರ್. ನಾಳೆಗೆ ಗ್ಯಾಸೇ ಇಲ್ಲ, ಸಿಲಿಂಡರ್ ಇಲ್ಲ. ಈ ಗ್ಯಾಸ್ ಸಮಸ್ಯೆ ರಾಜ್ಯದಲ್ಲಷ್ಟೇ ಅಲ್ಲ, ದೇಶದುದ್ದಕ್ಕೂ ಕಾಡುತ್ತಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ಕ್ಯೂ ನಿಂತಿರುವ ದೃಶ್ಯಗಳು ಉತ್ತರದ ರಾಜ್ಯಗಳಲ್ಲೂ ಕಾಣುತ್ತಿದೆ. ನಾಳೆಯಿಂದಲೇ ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯನ್ನ ಮತ್ತೆ ಆರಂಭಿಸುವ ಭರವಸೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ. ಆದಷ್ಟು ಬೇಗನೆ ಗ್ಯಾಸ್ ಸಿಲಿಂಡರ್ಗಳನ್ನು ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿಯಾದರೆ ಮಾತ್ರ ಜನರು ನಿಟ್ಟುಸಿರು ಬಿಡಲು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಗ್ಯಾಸ್ ಸಪ್ಲೈಯಲ್ಲಿ ವ್ಯತ್ಯಯ ಆಗ್ತಾ ಇದ್ದಂತೆ, ಅದರಲ್ಲಿ ವಿಶೇಷವಾಗಿ ಕಮರ್ಷಿಯಲ್ ಗ್ಯಾಸ್ನ ಸಪ್ಲೈ ವ್ಯತ್ಯಯ ಆಗ್ತಾ ಇದ್ದಂತೆ ಹೋಟೆಲ್ ಇಂಡಸ್ಟ್ರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗಿದೆ. ಆದರೆ ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾಳೆಯಿಂದ ಹೋಟೆಲ್ಗಳನ್ನು ಬಂದ್ ಮಾಡೋಕ್ಕೆ ಬಿಡೋದಿಲ್ಲ, ನಾವು ಹೋಟೆಲ್ಗಳು ನಡೀತವೆ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರವು ಕೂಡ ಭರವಸೆ ಕೊಟ್ಟಿದೆ, ಗ್ಯಾಸ್ ಸಪ್ಲೈ ಮುಂದುವರಿಯುತ್ತೆ ಅಂತ. ನಾವು ನಡೆಸ್ತೀವಿ. ಪ್ರಮಾಣ ಹೆಚ್ಚು ಕಡಿಮೆ ಆಗ್ಬೋದು, ಅಂದರೆ ಐಟಮ್ಗಳು ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದ್ದೇ ಇದೆ.